ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಸಂತೋಷವಾಗಿ ಆರೋಗ್ಯವಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಬಂದು ಸ್ಯಾಟರ್ಡೇ, ಹಾಗೆ ಇವತ್ತಿನ ವ್ಲಾಗು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಫಸ್ಟು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಇವತ್ತು ಅವರಿಗೆ PTM ಇತ್ತು, ಹಾಗಾಗಿ ಸ್ಕೂಲ್ ರೀಚ್ ಆಗಿದ್ದೀನಿ. ನೋಡಿ ಎಷ್ಟು ವೆಹಿಕಲ್ಸ್ ಇದೆ. PTM ಇದ್ದಾಗ ಅಂತೂ ಇಲ್ಲಿ ಫುಲ್ ಕ್ರೌಡ್ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಸಲ ಮಕ್ಕಳನ್ನ PTMಗೆ ಕರ್ಕೊಂಬಂದಿಲ್ಲ, ಯಾಕಂದರೆ ನನಗೆ ಒಂದು ಸ್ವಲ್ಪ ಹೊರಗಡೆಗೆ ಸಣ್ಣ ಪುಟ್ಟ ಕೆಲಸಗಳಿತ್ತು. ಅದಾದಮೇಲೆ ನನಗೆ ಸಂತೆಗೂ ಕೂಡ ಹೋಗಬೇಕಿತ್ತು. ಅವರಿಬ್ಬರನ್ನ ಕರ್ಕೊಂಬಂದರೆ ಕಷ್ಟ ಆಗುತ್ತೆ, ಆಮೇಲೆ ಮನೆ ಸ್ವಲ್ಪ ದೂರ ಆಗುತ್ತಲ್ವ, ಅವ್ರಿಗೆ ಹೋಗಿ ವಾಪಸ್ ಬಿಟ್ಟು ಆಮೇಲೆ ನಾನು ಮತ್ತೆ ಬಂದು ಸಂತೆಗೆ ಹೋಗೋಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಬಿಟ್ಟು ನಾನು PTM ಮುಗಿಸ್ಕೊಂಡು ಈಗ ಸಂತೆಗೂ ಕೂಡ ಬಂದಾಯಿತು. ನನ್ನ ವಾಯ್ಸ್ ಒಂದು ಸ್ವಲ್ಪ ಅಷ್ಟು ಕ್ಲಿಯರ್ ಇಲ್ಲ ಅನಿಸುತ್ತೆ, ಕೋಲ್ಡ್ ಆಗಿದೆ ಅದಕ್ಕೆ. ಆ್ಯಂಡ್ ನಿಮಗೆ ಎಷ್ಟು ಜನಕ್ಕೆ ಸಂತೆಗೆ ಹೋಗೋದು ಅಂದರೆ ಇಷ್ಟ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ. ಸಂತೆಗೆ ಹೋಗಿ ನನಗೆ ತರಕಾರಿ ತೊಗೊಳೋದಂದರೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಫ್ರೆಶ್ ಆಗಿರತ್ತಲ್ಲ, ನೋಡೋಕ್ಕೇ ಒಂದು ಖುಷಿ ಆಗುತ್ತೆ. ಇಲ್ಲ, ಒಳಗೆ ಹೋಗಿ ಬರೋಣ ಅನ್ಕೊಂಡೆ. ಸೊಪ್ಪಲ್ಲ ಕೊನೆಗೆ ತಗೊಂಡ್ರು ಮೇಲೆ ಇಟ್ಕೊಳಕ್ಕಾಗತ್ತೆ. ಈ ಏರಿಯಾದಲ್ಲಿ ನಾನು ಆಲ್ರೆಡಿ 20 ವರ್ಷದಿಂದ ಇದ್ದೀನಿ. ಆ್ಯಂಡ್ ಸಂತೆಗೆ ಸುಮಾರು ಸಲ ನಾನು ಬರೋದ್ರಿಂದ ನನಗೆ ಗೊತ್ತಿರೋರು ಅಂತ ಒಂದಷ್ಟು ಜನ ಪರಿಚಯ ಆಗಿಬಿಟ್ಟಿದ್ದಾರೆ. ಈಗ ಅವ್ರು ಆಂಟಿ ಮಾತಾಡ್ಸಿದ್ರಲ್ಲ, ಯಾವಾಗಲೂ ನಾನು ಸೊಪ್ಪು ಎಲ್ಲ ಅವ್ರ ಹತ್ರನೇ ತೊಗೊಳ್ಳೋದು. ಅದಕ್ಕೆ ಅವರು ಏನು ನೋಡಿದೆ ಹಾಗೆ ಹೋಗ್ತಿದ್ಯಾ ಅಂತ ಹೇಳಿದ್ರು. ನಾನು ನೋಡಿದೆ, ಆ್ಯಕ್ಚುಲಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೆ ಹಾಗೆ ಮುಂದೆ ಬಂದುಬಿಟ್ಟೆ. ಎಷ್ಟು ಈರುಳ್ಳಿ? 3,500. ಅವರಿಗೂ ಅಷ್ಟೇ, ನಾನು ಹೋದ ತಕ್ಷಣ ಗೊತ್ತಾಗತ್ತೆ, ಓಕೆ ಇವ್ರು ನಮ್ಮ ಹತ್ರನೇ ತೊಗೊಳ್ಳೋದು ಅಂತ ಹೇಳಿ. ಹಾಗಾಗಿ ಅವ್ರೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿ ಇರ್ತಾರೆ. आलू 3.5 kg का सौ आलू प्याज को 4 kg कीजिए, 100 रुपीस को। हाँ देखिए 4 kg का नहीं, अभी भाव बहुत जास्ती बढ़ गया, बारिश गिरा है ना. ಈರುಳ್ಳಿ 100 ರೂಪಾಯಿಗೆ 3.5 kg ಅಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ 4 kg ಮಾಡಿ ಹಾಕ್ಕೊಡಿ ಅಂತ ಹೇಳಿ. ಹೆಣ್ಮಕ್ಳೇ ಹಾಗೆ ಅಲ್ವಾ, ಒಂದು ಸ್ವಲ್ಪ ಬಾರ್ಗೇನ್ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ. ನೋಡಿ, ಇಷ್ಟೆಲ್ಲ ತರಕಾರಿ ತಗೊಂಡು ಬಂದಿದ್ದೀನಿ ಒಬ್ಬಳೆ. ಎಷ್ಟು ರಶ್ ಅಂತ ಸಂತೆಯಲ್ಲಿ, ಸುಸ್ತಾಗೋಯ್ತು. ಒಬ್ಬಳೆ ಬೇರೆ ಬಂದಿದ್ದೀನಲ್ವಾ, ಎಲ್ಲ ಚೀಲ ಎತ್ಕೊಂಬರೋಷ್ಟು ಸಾಕಾಗೋಯ್ತು. ಸರಿ ಬನ್ನಿ ಇವಾಗ ಮನೆಗೆ ಹೋಗೋಣ. ತುಂಬ ಕ್ರೌಡ್ ಇದ್ದಿದ್ದಕ್ಕೆ ನನ್ನ ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳಿಸೇ ಇಲ್ಲ, ಸಾರಿ. ನಾನು ಏನು ಹೇಳಿದೆ ಅಂದರೆ, ಒಬ್ಬಳೇ ಬಂದಿದ್ದೀನಿ ಅಲ್ವಾ, 3 ಚೀಲ ಎತ್ಕೊಂಡು ಬರೋಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ದೀನಿ ಅಷ್ಟೇ. ಈಗ ಮನೆಗೆ ಬಂದಾಯಿತು. ಮಕ್ಕಳಿಗಿನ್ನೂ ನಾನು ತಿಂಡಿ ಮಾಡಿರಲಿಲ್ಲ, ಅದಕ್ಕೆ ಈಗ ಫಸ್ಟ್ ಬಂದ ತಕ್ಷಣ ಒಂದು ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡೋ ಹಾಗೆಯೇ ನಾನು ಕೂಡ ಅವಲಕ್ಕಿ ಮಾಡೋದು. ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಫಸ್ಟ್ ನಾನು ಶೇಂಗಾ ಬೀಜನ ಹಾಕ್ತೀನಿ. ಯಾಕಂದರೆ ಫಸ್ಟೇ ಸಾಸಿವೆ ಜೀರಿಗೆ ಹಾಕಿದ್ರೆ ಅದು ತುಂಬ ಪಟಪಟ ಚಿಟ ಅಂತ ಸಿಡಿಯುತ್ತಲ್ಲ, ಅದಕ್ಕೆ ನಾನು ಫಸ್ಟ್ ಕಡಲೆ ಬೀಜನ ಹಾಕ್ಕೊಂಡು ಈಗ ಉದ್ದಿನಬೇಳೆನೂ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಕಡಲೆಬೇಳೆನೂ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆನ ಹಾಕೋತೀನಿ. ಆವಾಗ ಸಾಸಿವೆ ಜೀರಿಗೆ ಜಾಸ್ತಿ ಸಿಡಿಯೋದಿಲ್ಲ, ಆಮೇಲೆ ಚೆನ್ನಾಗೂ ಕೂಡ ಫ್ರೈ ಆಗುತ್ತೆ. ಅದಾದಮೇಲೆ ಇವಾಗ ಎಳೆದು ಕರಿಬೇವನ್ನು ತೊಗೊಂಬಂದಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತೀನಿ. ಯೂಶ್ವಲಿ ಎಲ್ಲರೂ ಮಾಡ್ತಾರಲ್ಲ ಅದೇ ಥರನ, ಏನು ಸ್ಪೆಷಲ್ ಇಲ್ಲ, ಬಟ್ ಆದ್ರೂ ಒಂದ್ಸಲ ಸುಮ್ಮನೆ ತೋರಿಸೋಣ, ಗೊತ್ತಿಲ್ಲದವರಿಗೆ ಗೊತ್ತಾಗತ್ತೆ ಅಂತ ಹೇಳಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಇನ್ನೊಂದ್ಸಲ ಬಾಡಿಸ್ಕೊಂಡು ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊನೂ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಟೊಮೆಟೊ ಹಾಕಿದ್ಮೇಲೆ ನಾನು ಬಾಣಲಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ. ಈಗ ನೋಡ್ತಾ ಇದ್ದೀರಲ್ಲ, ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಒಂದು ಸ್ವಲ್ಪ ಕಾಯೇ ಇತ್ತು, ಹಾಗಾಗಿ ಅದು ಅಷ್ಟೊಂದು ಕರೆಕ್ಟಾಗಿ ಬೇಯಲಿಲ್ಲ, ಬಟ್ ಆದರೂ ಬೆಂದಿದೆ. ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಅರಿಶಿನ ಪುಡಿ, ಉಪ್ಪು ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ
ಈರುಳ್ಳಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಅದೆಲ್ಲ ಬೇಗ ಬೇಗ ಬೆಂದ್ಕೊಳ್ಳುತ್ತೆ. ಈಗೆಲ್ಲ ಬೆಂದಾಗಿದೆ. ಅದಕ್ಕೆ ನಾನು ಆಲ್ರೆಡಿ ಅವಲಕ್ಕಿನ ನೆನೆಸಿಟ್ಟಿದ್ದೆ. ನಾನು ಏನು ಮಾಡ್ತೀನಿ ಅಂದರೆ ಅವಲಕ್ಕಿ ಮಾಡುವಾಗ ಯಾವಾಗಲೂ ನಾನು ತರಕಾರಿ ಎಲ್ಲ ಹೆಚ್ಕೊಳ್ಳುವ ಮುಂಚೆನೇ ಫಸ್ಟು ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ಅದನ್ನು ಹಾಗೆ ಇಡ್ತೀನಿ. ನಾನೆಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕುವಷ್ಟರಲ್ಲಿ ಅದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಇವಾಗ ನಾನು ಅವಲಕ್ಕಿನೂ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಏನಾದರೂ ಇನ್ನೂ ಸ್ವಲ್ಪ ಬೇಕು ಅಂತ ಅಂದರೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ತೀನಿ. ನೋಡಿ, ಅದು ಒಂಥರ ಸ್ಟೀಮ್ ಆದಂಗೆ ಆಗುತ್ತೆ. ಆವಾಗ ಅವಲಕ್ಕಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಾವು ಅವಲಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಸ್ಲೋ ಇಟ್ಟೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ. ಹಾಗೆ ಪ್ಲೇಟನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿದೆ. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಈಗ ಅವಲಕ್ಕಿ ಎಲ್ಲ ರೆಡಿ ಪ್ರಿಪೇರ್ ಆಯಿತು. ಈಗ ಮಕ್ಕಳು ಕೂಡ ಹಸ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರಿಗೂ ಕೂಡ ಹಾಕ್ಕೊಟ್ಟು ಈಗ ನಾನು ಕೂಡ ಅವ್ರ ಜೊತೆಲಿ ಕೂತ್ಕೊಂಡು ತಿಂತಾಯಿದ್ದೀನಿ. ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ವಿ. ರಾಹುಲ್ ಎಲ್ಲೋ ಹೊರಗಡೆ ಹೋಗಿದ್ರು, ಕಾರನ್ನು ಸರ್ವಿಸಿಗೆ ಕೊಟ್ಟಿದ್ರು, ಅದ್ರದ್ದೇನೋ ಕೆಲಸಕ್ಕೆ ಅಂತ ಅವರು ಹೊರಗಡೆ ಹೋಗಿದ್ರು. ಹಾಗಾಗಿ ನಾವೇ 3 ಜನ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಚಟ್ನಿ ಪುಡಿನ ಮಾಡಿದ್ದೆ ನಾನು, ಮರ್ತು ಹೋಗ್ಬಿಟ್ಟಿತ್ತು ನನಗೆ. ತಿಂಡಿ ತಿನ್ನುವಾಗಲೇ ಚಟ್ನಿ ಪುಡಿ ಒಂದು ನನ್ನ ಪ್ಲೇಟಲ್ಲಿ ಹಾಕ್ಕೊಳ್ಳೋದಕ್ಕೆ ಮರ್ತು ಹೋಗಿಬಿಟ್ಟಿದ್ದೆ. ತಿಂಡಿ ಅರ್ಧಕ್ಕರ್ಧ ತಿಂದು ಆದಮೇಲೆ ಚಟ್ನಿ ಪುಡಿ ನೆನಪಾಯಿತು. ಅಯ್ಯೋ ಚಟ್ನಿ ಪುಡಿ ಮಾಡಿದ್ನಲ್ಲ, ಚಟ್ನಿ ಪುಡಿನೇ ತೊಗೊಂಡಿಲ್ಲ ಅವಲಕ್ಕಿ ಜೊತೆಲಿ ಅಂತ ಹೇಳಿ ಆಮೇಲೆ ಚಟ್ನಿ ಪುಡಿನ ತೊಗೊಂಡು ಹಾಕ್ಕೊಂಡಿದ್ದು. ಹಾಗೆ ಚಟ್ನಿ ಪುಡಿ ಮಾಡಿದ ದಿನ ಕೂಡ ನಾನೊಂದು ಸ್ವಲ್ಪ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡಿರಲಿಲ್ಲ. ಇಲ್ಲಿ ನಾನು ಬರೀ ಕೊಬ್ಬರಿದು ಒಂದು ಚಟ್ನಿ ಪುಡಿ ಮಾಡಿದ್ದೀನಿ. ಹಾಗೆ ಶೇಂಗಾ ಬೀಜ ಇರುತ್ತಲ್ಲ, ಕಡಲೆ ಬೀಜ, ಕೆಲವರು ಕಡಲೆ ಬೀಜ ಅಂತ ಹೇಳ್ತಾರೆ, ಕೆಲವರು ಶೇಂಗಾ ಅಂತ ಹೇಳ್ತಾರೆ. ನಮ್ಮ ಕಡೆಗೆ ಶೇಂಗಾ ಅಂತಲೇ ಹೇಳೋದು. ಈ ಫಸ್ಟ್ ಏನು ನೋಡಿದ್ರಲ್ಲ ಅದು ಬರೀ ಕೊಬ್ಬರಿಯಿಂದ ಮಾಡಿರೋ ಚಟ್ನಿ ಪುಡಿ. ಸೆಕೆಂಡಿಂದ ಬಂದು ಶೇಂಗಾ ಹಾಕಿ ಶೇಂಗಾ ಪುಡಿ ಮಾಡಿದ್ದೀನಿ. ಇನ್ನೊಂದು ತೋರಿಸಿದ್ನಲ್ಲ ಅದು ಗುರಾಳ್ ಪುಡಿ. ಹಾಗೆ ಇದು ಬಂದುಬಿಟ್ಟು ಬಿಸಿಬೇಳೆಬಾತ್ ಪೌಡರು ಮತ್ತು ವಾಂಗಿಬಾತ್ ಪೌಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಒಂದು ಕಡೆಗೆ ಜೀರಾ ಪೌಡರು, ಇನ್ನೊಂದು ಕಡೆಗೆ ಕೊತ್ತಂಬರಿ ಕಾಳು ಪುಡಿ. ಇದಿಷ್ಟು ಮಸಾಲಾನ ಒಂದಿನ ಪ್ರಿಪೇರ್ ಮಾಡಿದ್ದೆ. ಏನೂ ರೆಸಿಪಿ ಎಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಮಾಡಿದಾಗ ಪಕ್ಕ ಇದರದ್ದು ರೆಸಿಪಿನ ಶೇರ್ ಮಾಡ್ತೀನಿ. ಬಾಕ್ಸ್ಗಳಲ್ಲಿ ಮನೆಯಲ್ಲೇ ಹೋಮ್ ಮೇಡ್ ಮಾಡಿ ಈ ಥರ ಎಲ್ಲ ಜೋಡಿಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಶಾಪಿಂದ ತಂದು ಜೋಡಿಸೋದು ಅದು ಏನು ಫೀಲೇ ಬರೋದಿಲ್ಲ. ಬಟ್ ಅದೇ ನಾವೇ ಎಲ್ಲನೂ ರೆಡಿ ಮಾಡಿಕೊಂಡು ಮಾಡಿ ಅದನ್ನು ತಿನ್ನುವಾಗ ಇದೆಲ್ಲ ಸಖತ್ ಖುಷಿ ಅನಿಸುತ್ತೆ. ಆ್ಯಂಡ್ ಇದು ಚಟ್ನಿ ಪುಡಿ ಮಾಡಿ ಆಗಲೇ ಒಂದು ವಾರನೇ ಆಗೋಗಿದೆ ಅನಿಸುತ್ತೆ. ಆಗಲೇ ಅರ್ಧಕ್ಕರ್ಧ ಡಬ್ಬ ಖಾಲಿ ಆಗೋಗ್ಬಿಟ್ಟಿದೆ. ನಮ್ಮ ಮನೇಲಿ ಚಟ್ನಿ ಪುಡಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಹಾಗೆ ಲಾಸ್ಟ್ ಯಾವುದೋ ವಿಡಿಯೋದಲ್ಲಿ ನಾನು ತುಪ್ಪ ಮಾಡಿದ್ದನ್ನು ಶೇರ್ ಮಾಡಿದ್ದೆ, ಬಟ್ ಅದು ಗಟ್ಟಿ ಆದಮೇಲೆ ತೋರಿಸಿರ್ಲಿಲ್ಲ, ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ. ಹಸು ಅಂದರೆ ಇಲ್ಲೇ ಹಸುದು ಹಾಲು ಸಿಗುತ್ತೆ ಅಂತ ಹೇಳಿದ್ನಲ್ಲ ನಮಗೆ, ಆ ಹಾಲಿಂದ ಮಾಡಿರೋ ತುಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟೂ ಅಷ್ಟೇ ಎಷ್ಟು ಮರಳಾಗಿ ಬಂದಿದೆ. ಏನಿಲ್ಲ ಅಂದರೂ ನನಗಿದು 4 kg ಅನಿಸುತ್ತೆ. 4 kg ಅಷ್ಟು ತುಪ್ಪ ಬಂದಿರೋದು. ಬೆಣ್ಣೆನೂ ಅಷ್ಟೇ ಎಷ್ಟು 2.5 ಅನಿಸುತ್ತೆ. ಬೆಣ್ಣೆ ಒಂದು 5.5 kg ಬಂದಿತ್ತು. ಅದರಲ್ಲಿ ತುಪ್ಪ ಒಂದು 4 kg ಅಷ್ಟು ಬಂದಿದೆ. ತುಂಬ ಖುಷಿ ಆಯಿತು. ಈ ಸಲ ಮಾಡಿದ್ದ ತುಪ್ಪ ಅಂತೂ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಇಲ್ಲೇ ಮನೆ ಪಕ್ಕದಲ್ಲೇ ಹಸು ಹಾಲು ತೊಗೊಂಡು ಮಾಡಿರೋದಲ್ವ, ನಂದಿನಿ ಹಾಲು ಅಲ್ವಲ್ಲ, ಅದಕ್ಕೆ. ಆ್ಯಂಡ್ ಹಾಗೆ ಮಧ್ಯಾಹ್ನ ಬಂದು ನಾನು ದೋಸೆ ಕೂಡ ಹಾಕಿದ್ದೆ. ಅದನ್ನು ನಾನಿಲ್ಲಿ ಈಗ ರುಬ್ಕೋಬೇಕು. ಇದಕ್ಕೇನೆಲ್ಲ ಹಾಕಿದ್ದೀನಿ ಅಂತ ಅಂದರೆ, ನಾನು ಯಾವ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಈ ಮೆಷರ್ಮೆಂಟಲ್ಲೇ ಮಾಡಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇನ್ನು ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಆಮೇಲೆ ಅಲಸಂದೆ ಕಾಳು, ಕಡಲೆಕಾಳು, ಆಮೇಲೆ ಚನ, ಏನು ಬಿಳಿ ಚನ ಅಂತ ಹೇಳ್ತಾರಲ್ಲ, ಅದು ಎಲ್ಲನೂ ನಾನು ಅರ್ಧ ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಲಿ 2 ಸ್ಪೂನಷ್ಟು ಮೆಂತೆಕಾಳು, ಇದಿಷ್ಟನ್ನು ಹಾಕ್ಕೊಂಡು ನಾನು ಏನಿಲ್ಲ ಅಂದರೂ 6 to 8 hours ನೆನೆಸಿದ್ದೀನಿ. ನೆನೆಸ್ಬಿಟ್ಟು ಈಗ ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಆದಮೇಲೇನೂ ಅಷ್ಟೇ ನೀವು ಅದನ್ನು ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಕೈಯನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸೋಪಿಂದ ಈ ಥರ ಚೆನ್ನಾಗಿ ಫರ್ಮೆಂಟ್ ಮಾಡಿಕೊಂಡು
ಅದನ್ನು ತೆಗೆದಿಟ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗೋಗಿತ್ತು, ಅದಕ್ಕೆ ನಾನು 2 ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಯಾವಾಗೋ ಒಂದು ಸಲ ಇದೇ ಥರ ಮಾಡಿದಾಗ ಎಲ್ಲ ಉಕ್ಕಿ ಕೆಳಗೆ ಚೆಲ್ಲೋಗ್ಬಿಟ್ಟಿತ್ತು, ಎಷ್ಟೊಂದೆಲ್ಲ ವೇಸ್ಟ್ ಆಗಿತ್ತು. ಅದಕ್ಕೆ ನಾನು 2 ಪಾತ್ರೆಗೆ ಅದನ್ನು ಡಿವೈಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ರುಬ್ಬಿದ್ದೆಲ್ಲ ಆಯಿತು, ಅದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು ಕಡೆ ಸೈಡಿಗೆ ಇಟ್ಬಿಡ್ತಿದ್ದೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ಉಬ್ಬೋದು ಒಂದು ಸ್ವಲ್ಪ ಕಷ್ಟ ಆ ಥರ ಏನಾದ್ರು ಸಿಚುವೇಶನ್ ಇದ್ದರೆ ನೀವು ಒಂದು ಸ್ವಲ್ಪ ಬಿಸಿ ತವಾದಲ್ಲಿ ಇಡ್ಬೋದು. ಇದು ಇವಾಗ ನಾನು ತೋರಿಸ್ತಾ ಇರೋದು ನೆಕ್ಸ್ಟ್ ಡೇ ಬೆಳಗ್ಗೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳ್ಬಿಟ್ಟು. ಇದು ಮಲ್ಟಿಗ್ರೇನ್ ದೋಸೆ ಆಯಿತಾ. ನೀವಿದು ಯಾವುದಾದ್ರೂ ಕಾಳನ್ನು ಹಾಕ್ಕೋಬೋದು. ಲೈಕ್ ಏನಂದರೆ ನೀವು ಮೆಜರ್ಮೆಂಟ್ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ 2 ಲೋಟ ಅಕ್ಕಿ ತೊಗೊಂಡ್ರೆ ಅದಕ್ಕೆ 1 ಲೋಟದಷ್ಟು ಉದ್ದಿನಬೇಳೆ ತೊಗೊಳ್ಳಿ. ಇನ್ನು ಏನೇ ಕಾಳುಗಳನ್ನು ಯೂಸ್ ಮಾಡಿದ್ರು ಅದನ್ನು ಅರ್ಧ ಲೋಟದಷ್ಟು ಹಾಕ್ಕೊಳ್ಳಿ. ಆವಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಮಕ್ಕಳು ಇಬ್ಬರಿಗೂ ಅಷ್ಟೇ ಇದು ಫರ್ಮೆಂಟ್ ಆದಾಗ ಅದನ್ನು ಮಿಕ್ಸ್ ಮಾಡೋದಂದರೆ ತುಂಬ ಇಷ್ಟ. ಅವಳು ಮೇಲ್ಗಡೆಗೇನೋ ಮಾಡ್ತಿದ್ಲು, ಇವನು ಕೆಳಗಡೆಗಿದ್ದ, ಅದಕ್ಕೆ ನಾನು ಮಾಡ್ತೀನಿ ಅಂತ ಇವನೇ ಅದನ್ನು ಮಿಕ್ಸ್ ಮಾಡ್ದ. ತುಂಬ ಖುಷಿ ಆಗುತ್ತೆ ಅವ್ರಿಗೆ ಇದನ್ನು ಮಿಕ್ಸ್ ಮಾಡೋದಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಕಡೆ ಸೈಡಿಗೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಉಪ್ಪು ಎಲ್ಲನೂ ನೀರು ಎಲ್ಲನೂ ದೋಸೆಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದು ಪಾತ್ರೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಅದು ಒಂದು ಪಾತ್ರೆದಾಯ್ತಲ್ವಾ. ಈಗ ಇನ್ನೊಂದು ಪಾತ್ರೆದು ಇದನ್ನು ನಾನೇ ಮಾಡ್ತಾಯಿದ್ದೀನಿ. ಇದೊಂಥರ ಎಂಥ ಫೀಲಿಂಗ್ ಕೊಡುತ್ತೆ ಗೊತ್ತಾ, ಒಂಥರ ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸುತ್ತೆ. ಅದು ನನ್ನ ಮಕ್ಕಳು ಹೇಳೋ ಡೈಲಾಗ್ ಆ್ಯಕ್ಚುಲಿ. ಇವಾಗ ನಾನು ಒಂದು ಸ್ವಲ್ಪ ಸೀಮೆ ಬದನೆಕಾಯ್ದು ಗೊಜ್ಜು ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಮುಷ್ಟಿಯಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ, 1 ಮುಷ್ಟಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು, ಆಮೇಲೆ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಇಲ್ಲಿ 2 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನಿವಾಗ ಬೇಯಿಸೋಕೆ ಇಟ್ಕೋತೀನಿ. ಇದು ಸೀಮೆ ಬದನೆಕಾಯಿ ಏನಿದೆ ಅದನ್ನು ನಾನೇನು ಕುಕ್ಕರಲ್ಲಿ ಹಾಕ್ತಾಯಿಲ್ಲ, ಅದನ್ನು ಸಪ್ರೇಟ್ ಹಾಗೆ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ಅದೇನು ಗಟ್ಟಿ ತರಕಾರಿ ಅಲ್ವಲ್ಲ ಅಷ್ಟೊಂದು. ಹಾಗಾಗಿ ಇದು ಆ್ಯಕ್ಚುಲಿ ಬೆಳಗ್ಗೆ ಪಕ್ಕದ ಮನೆ ಆಂಟಿ ಅವರ ಏನು ಹಿತ್ತಲಲ್ಲಿ ಚೆನ್ನಾಗಿ ಆಗಿದೆ, ಜಾಸ್ತಿ ಆಗಿದೆ ಅಂತ ಹೇಳಿ ಬೆಳಗ್ಗೆ ಅಷ್ಟೇ ಕೊಟ್ಟರು. ಅದಕ್ಕೆ ಫ್ರೆಶ್ ಆಗಿದೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ ಅಂದರೆ ಅಷ್ಟು ಫ್ರೆಶ್ ಆಗಿದೆ, ಎಳೆದಿದೆ. ನಾನು ಸಂತೆಲೇನು ತೊಗೊಂಬಂದಿಲ್ಲ ಇದನ್ನು, ಅವ್ರ ಆಂಟಿ ಕೊಟ್ಟರಲ್ಲ, ಸರಿ ಇದನ್ನೇ ಮಾಡಿಬಿಡೋಣ ಚೆನ್ನಾಗಿರತ್ತೆ ದೋಸೆ ಜೊತೆಲಿ ಅಂತ ಹೇಳಿಬಿಟ್ಟು ಇದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಈಗ ನಾನು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಬೇಳೆ ಹಾಗೂ ಶೇಂಗಾ ಬೀಜ ಏನು ಹಾಕಿಟ್ಟಿದ್ದೆ ಅದು ಇವಾಗ ಆಗಿದೆ, ಕುಕ್ ಆಗಿದೆ. ಅದಕ್ಕೆ ಇವಾಗ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಏನು ಸೀಮೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಇನ್ನೊಂದು ಆವಾಗಲೇ ಹೇಳಿದಾಗೆ ಚೆನ್ನಾಗಿ ಬೆಂದು ಹೋಗುತ್ತೆ. ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪು ಅರಿಶಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸೋದಕ್ಕೆ ಬಿಡಬೇಕು. ರೀಸೆಂಟಾಗಿ ನಾನು ಈ 2 ವಾಟರ್ ಬಾಟಲನ್ನು ತೊಗೊಂಡಿದ್ದೆ. ಇಲ್ಲೇ ಮನೆ ಹತ್ರ ಬಿಗ್ ಮಾರ್ಕೆಟ್ ಅಂತ ಒಂದು ಮಾರ್ಟ್ ಇದೆ, ಅಲ್ಲಿ ತೊಗೊಂಡಿದ್ದೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಟೀಲು ಮಕ್ಳದ್ದು ಇಬ್ಬರದೂ ಒಂದು ಸ್ವಲ್ಪ ಹಾಳಾಗಿತ್ತು, ಸ್ಕೂಲಿಗೆ ತೊಗೊಂಡು ಹೋಗೋದು ಲಂಚ್ ಬ್ಯಾಗ್ ಜೊತೆಲಿ. ಅದಕ್ಕೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತೊಗೊಂಡೆ. ಇದರದ್ದು MRP ಆ್ಯಕ್ಚುಲಿ 549 ಇದೆ, ಆಫರಲ್ಲಿ 249 ಇತ್ತು. ತುಂಬಾ ಚೆನ್ನಾಗಿತ್ತು. ಡಿಮಾರ್ಟಲ್ಲಿ ಕೂಡ ಸಿಗುತ್ತೆ, ಅದು 199 ಏನೋ ಅಂತ ಅಂದ್ಕೊತೀನಿ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸೈಜ್ ವೈಸೂ ಅಷ್ಟೇ ಮಕ್ಕಳಿಗೆ ಕಂಫರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ. ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ, ಸ್ಟೀಲಿನ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ.
ಇವಾಗ ಸೀಮೆ ಬದನೆಕಾಯಿ ಬೆಂದಿದೆಯಾ ಏನು ಅಂತ ನೋಡ್ತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ ಬೇಯಬೇಕು. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಹೇಳಿದೆ ಅಲ್ವಾ, ಬೇಳೆ ಹಾಗೆ ಶೇಂಗಾ ಬೀಜ ಬೆಂದಿದೆ ಅಂತ ಹೇಳಿಬಿಟ್ಟು ಅದನ್ನು ತೆಗೆದು ನೋಡ್ತಾ ಇದ್ದೀನಿ. ಮತ್ತು ಏನಾದರೂ ಬೇಳೆ ಹಾಗೆ ಇದ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ, ಕೂಗಿಸ್ಬಿಡೋಣ ಅಂತ ಹೇಳಿ. ಏನಿಲ್ಲ, ನೀಟಾಗಿ ಬೆಂದಿದೆ. ಹಾಗೆ ಈ ಕಡೆಗೆ ಸೀಮೆ ಬದನೆಕಾಯಿನೂ ಅಷ್ಟೇ ನೀರು ಹಾಕಿ ಬೇಯಿಸೋಕ್ಕಿಟ್ಟಿದ್ನಲ್ಲ, ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು ಏನು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮನೆಯಲ್ಲಿ ಏನು ಸಾಂಬಾರು ಪುಡಿ ಇರುತ್ತೆ ಅಥವಾ ಖಾರ ಪುಡಿ ಇರುತ್ತೆ ಅದನ್ನು ಹಾಕ್ಕೋಬೋದು ಅಷ್ಟೇ. ಇದಕ್ಕೆ ಬೇರೆ ಯಾವುದೇ ಥರ ಗರಂ ಮಸಾಲ ಅಥವಾ ಜೀರಾ ಪೌಡರ್, ಕೊರಿಯಂಡರ್ ಪೌಡರ್ ಆ ಥರ ಏನು ಬೇಕಾಗಿಲ್ಲ. ನಾನಂತೂ ಆ್ಯಡ್ ಮಾಡಿಲ್ಲ. 2 ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ, 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ನೀವು ಗೊಜ್ಜು ಅಂತಲೂ ಕರಿಬೋದು ಅಥವಾ ತೊಕ್ಕು ಅಂತ ಹೇಳ್ತಾರಲ್ಲ ಅದನ್ನು ಕರಿಬೋದು. ಇದು ಚಪಾತಿ ಜೊತೆಲೂ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ದೋಸೆ ಜೊತೆಲೂ ಅಷ್ಟೇ ಗೊಜ್ಜು ಥರ ಮಾಡಿದ್ದಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಓಕೆ, ಇವಾಗ ಇದು ಗೊಜ್ಜು ಕಂಪ್ಲೀಟ್ ರೆಡಿ ಆಗಿದೆ, ಕುದೀತಾ ಇದೆ. ಈ ಟೈಮಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ದರೆ, ಅಷ್ಟು ಬೇಕೇ ಬೇಕು ಅಂತ ಇದ್ದರೆ ಒಂದು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ಕೋಬೋದು. ಇದು ಪಕ್ಕ ನಮ್ಮ ಏನೋ ದೇಸಿ ಸ್ಟೈಲಲ್ಲಿ ನಾನು ಮಾಡಿರೋದು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಪ್ಲೇಟ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇದೇನು ಗೊಜ್ಜು ನೋಡ್ತಾ ಇದ್ದೀರಾ, ಒಂದು ಬೌಲಲ್ಲಿ ಗೊಜ್ಜು ಹಾಕಿದ್ದೀನಿ. ಹಾಗೆ ಸೈಡ್ ಬೈ ಸೈಡ್ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ದೋಸೆ ಕೂಡ ರೆಡಿ. ತುಂಬಾ ಟೇಸ್ಟಿಯಾಗಿತ್ತು, ಹೆಲ್ದಿ ಕೂಡ, ರಿಚ್ ಇನ್ ಪ್ರೋಟೀನ್, ಆಮೇಲೆ ಫ್ರೆಶ್ ಆಗಿತ್ತು ತರಕಾರಿ ಎಲ್ಲನೂ. ಸಂಡೇ ಟೈಮ್ ಈ ಥರ ಮಾಡಿಕೊಟ್ರೆ ಮಕ್ಕಳು, ಹಸ್ಬೆಂಡ್ ಎಲ್ಲನೂ ಖುಷಿಯಾಗಿ ತಿಂತಾರೆ. ನಾವು ಕೂಡ ಖುಷಿಯಾಗಿ ತಿಂತೀವಿ. ನೀವು ಕೂಡ ತಪ್ಪದೆ ರೆಸಿಪಿನ ಟ್ರೈ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸೊ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್, ಟೇಕ್ ಕೇರ್.